ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇವತ್ತು ಬಂದ್ಬಿಟ್ಟು ಮಂಡೇ ಈವ್ನಿಂಗಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ, ನನಗೆ ಗೊತ್ತಿಲ್ಲ. ಏನಾದರೂ ಅಂದರೆ ಹಿಂದಿನ ದಿನ ಕುರುಬ್ರಳ್ಳಿಗೆ ಹೋಗಿದ್ವಿ ನಾವು. ಅಲ್ಲಿ ನಮ್ಮ ಅತ್ತೆ ಮಗನ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. ಇವತ್ತು 58ನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. ಸೊ ಹಾಗಾಗಿ ಇವತ್ತು ಮಂಡೇ ಇರೋದ್ರಿಂದ ನಾನ್ ವೆಜ್ ಎಲ್ಲ ಮಾಡೋಕ್ಕಾಗಲ್ಲ. ಹಿಂದಿನ ದಿನವೇ ಮಾಡೋಣ ಅಂಥೇಳಿ ನಮ್ಮನ್ನು ಕೂಡ ಎಲ್ಲ ಕರೆದಿದ್ರು. ಸೊ ನೆನ್ನೆ ಹೋಗಿ ಅಲ್ಲೆಲ್ಲ ನಾನ್ ವೆಜ್ ಪಾರ್ಟಿ ನಡೀತು. ನಾನ್ ವೆಜ್ ಎಲ್ಲ ತಿನ್ಕೊಂಡು ಮನೆ ಬಂದಾಗಲೇ ಒಂದು 10:30-11 ಏನೋ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ನಾನೇನು ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಹೋಗಿರಲಿಲ್ಲ. ಇವತ್ತು ಅಷ್ಟೇ ಅಲ್ಲಿಂದ ಬಂದವಳು. ಇವತ್ತು ನಾನೇನು ಬ್ಲಾಗ್ ಕಂಟಿನ್ಯೂ ಮಾಡಿಲ್ಲ. ಹೇಳಬೇಕು ಅಂದರೆ ನಾನು ಸುಮ್ಮನೆ ಹಾಗೆ ಮನೆ ಕೆಲಸ ಮಾಡ್ಕೊಂಡು ಇದ್ಬಿಟ್ಟೆ. ಇವಾಗ ಈವ್ನಿಂಗು ನಮ್ಮ ಭಾವನ ಮಗ ಫೋನ್ ಮಾಡಿಬಿಟ್ಟು ಬನ್ನಿ ಕೇಕೆಲ್ಲ ಕಟ್ ಮಾಡಿಸೋಣ ಇವತ್ತು ಅಂಥೇಳಿ ಇನ್ವೈಟ್ ಮಾಡ್ದೆ. ಸೊ ಹೋಗೋಣ ಅಂಥೇಳಿ ಹಸ್ಬೆಂಡ್ ಕೂಡ ರೆಡಿ ಆದರು. ಬಂದು ಕಳಿಸ್ತಿದ್ದ, ನಾನು ಕೂಡ ರೆಡಿಯಾಗಿದ್ದೀನಿ. ಇವಾಗ ಈಗ ಹೋಗಬೇಕು ಅತ್ತೆ ಮಾವ ಮನೆ ಹತ್ರ ಹೋಗಿ ಕೇಕ್ ಕಟ್ಟಿಂಗ್, ಇವತ್ತು ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡೋಣ ಅಂಥೇಳಿ ಹೊರಟಿದ್ದೀನಿ. ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ, ಸ್ಟಾರ್ಟ್ ಮಾಡ್ತಾಯಿದ್ದೀರ ಗೊತ್ತು. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸೊ ಆ್ಯನಿವರ್ಸರಿಗೆ ಹೋಗ್ತಾಯಿದ್ದೀನಲ್ವ, ಹಾಗೆ ಬರೀ ಕೈಲಿ ಹೋಗೋದು ಬೇಡ ಅಂತೇಳಿ ಈ ಒಂದು ಸ್ಯಾರಿನ ತೊಗೊಂಡು ಹೋಗ್ತಾಯಿದ್ದೀನಿ. ಆ್ಯಕ್ಚುಲಿ ಈ ಒಂದು ಸ್ಯಾರಿ ಇದೇ ಥರ ಸೇಮ್ ಸ್ಯಾರಿ ನನ್ನ ಮೀಗನ ಸೀಮಂತ ಕೊಟ್ಟಿದ್ದೆ. ಸೇಮ್ ಸ್ಯಾರಿ ನನಗಿಷ್ಟ ಆಯಿತು ಅಂಥೇಳಿ ನಾನು ತೊಗೊಂಡಿದ್ದೆ. ಈಗ ಸದ್ಯಕ್ಕೆ ಅಂದರೆ ಸಡನ್ ಪ್ಲ್ಯಾನ್ ಆಗಿರೋದ್ರಿಂದ ಈಗ ಎಲ್ಲೂ ಹೊರಗಡೆ ಹೋಗೋಕ್ಕಾಗಲ್ಲ. ಹಾಗಾಗಿ ಇದನ್ನೇ ತೊಗೊಂಡೋಗಿ ನಮ್ಮ ಅತ್ತೆಗೆ ಆ್ಯಸ್ ಅ ಆ್ಯನಿವರ್ಸರಿ ಗಿಫ್ಟ್ ಕೊಡೋಣ ಅಂಥೇಳಿ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಹೋಗ್ತಾ ಹಾಗೆ ಬಳೆ, ಹೂವು ಎಲ್ಲ ತೊಗೊಂಡು ಹೋಗ್ತೀನಿ. ಸೊ ಅದು ಕೂಡ ಖುಷಿಯಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ಕಡೆಯಿಂದ ಸ್ಮಾಲ್ ಗಿಫ್ಟ್. ಹಾಗೆ ನನ್ನ ಮಗ ಹಸ್ಬೆಂಡ್ ಆಗಲೇ ಆಲ್ರೆಡಿ ಕೆಳಗಡೆ ಇಳಿದ್ಬಿಟ್ಟಿದ್ದಾರೆ. ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಕಳಿಸ್ದೆ, ಗಾಡಿ ತೆಗ್ದು ಅಂತ. ದೀಪ ಹಚ್ಚೋವರೆಗೂ ತಾಳ್ಮೆ ಇಲ್ಲ ಅವನಿಗೆ. ನುಡಿತಾ ಇದ್ದಾನೆ ಅವಾಗಿಂದ. ಅದಕ್ಕೆ ಕೋಪ ಬರೋದು ನನಗೆ. ದೀಪ ಹಚ್ತಾ ಇದೆ, ಸಂಜೆ ಆಗಿದ್ದಾರ, ದೀಪ ಹಚ್ಬಿಟ್ಟು ಹೋಗ್ತಾ ದಾರಿಲೇ ನಾನು ಬಳೆ, ಹೂವು ಮತ್ತು ಹಣ್ಣು, ಎಲೆ ಅಡಿಕೆ ಎಲ್ಲ ತೊಗೊಂಡು ಹೋದೆ. ಬಟ್ ಅದನ್ನೆಲ್ಲ ನಾನೇನು ವೀಡಿಯೋ ಮಾಡ್ಕೊಳ್ಳಿಲ್ಲ. ಅಲ್ಲಿ ಹೋದಾಗ ನಮ್ಮ ಭಾವನ ಮಗ ಈ ರೀತಿ ಡೆಕೋರೇಷನ್ ಎಲ್ಲ ಮಾಡ್ತಾಯಿದ್ದ. ಸೊ ಅವನು ಈ ಥರ ಸಣ್ಣ ಪುಟ್ಟ ಬರ್ಡೇ ಇವೆಂಟ್ಗಳಿದ್ರೆ ಅಥವಾ ಏನಾದ್ರು ಫಂಕ್ಷನ್ ಇದ್ದರೆ ಅವನು ಆರ್ಡರ್ನ ತೊಗೊಂಡು ಮಾಡ್ತಾನೆ. ಸೊ ಇವಾಗ ಶುರು ಮಾಡ್ಕೊಂಡಿದ್ದಾನೆ ಅವನು ಕೂಡ. ಹ್ಯಾಪಿ ಆ್ಯನಿವರ್ಸರಿ ಅತ್ತೆ. 3 ಐತೆ, ನಮಗೆ ಅಂತ ಆಯ್ತಾ? 2 ಎಲ್ಲರೂ ಕಡೆ ಪ್ಲಾಸ್ಟಿಕ್ ನಾನೇ ಮುರಿದೋಗ್ಬಿಡ್ಬೇಕದ್ನ. ನಮ್ಮನೆಗೆ ಅಂತ ಅದು ಹಿಂದೆಗಡೆ ಒಂದು ಹಾಕ್ತಾರೆ ನೋಡು, ಹ್ಯಾಪಿ ಬರ್ತಡೇ, ಹ್ಯಾಪಿ ಆ್ಯನಿವರ್ಸರಿ ಆ ಥರ ಬ್ಯಾನರ್ ಅಲ್ವೋ, ಲೈಟ್ ಥರ ಅದೊಂದು ಹಾಕ್ಬಿಟ್ರೆ ಚೆನ್ನಾಗಿದೆ. ಅವನು ಇತ್ತೀಚೆಗೆ ಅಷ್ಟೇ ಇದೆಲ್ಲ ಡೆಕೋರೇಷನ್ ಅದೆಲ್ಲ ಮಾಡ್ತಾ ಇರೋದ್ರಿಂದ ಒಂದೊಂದೇ ಇವಾಗ ಪರ್ಚೇಸ್ ಮಾಡ್ತಾ ಇದ್ದಾನೆ. ಸೊ ಸಣ್ಣ ಪುಟ್ಟ ಇವೆಂಟ್ಸ್ಗಳಿಗೆಲ್ಲ ಅವನು ಆರ್ಡರ್ ತೊಗೊಂಡು ಮಾಡ್ತಾನೆ. ಮತ್ತು ಆ ಬ್ಯಾಕ್ ವಾಲ್ ಏನಿದೆ ಅದು ಆರೆಂಜ್ ಕಲರ್ ಇದ್ದಿದ್ದರಿಂದ ರೆಡ್ ಕಲರ್ ಬಲೂನ್ಸ್ ತುಂಬಾ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇತ್ತು. ಜೊತೆಗೆ ಆ ಲೈಟಿಂಗ್ಸ್ ಇರ್ಬೋದು ಮತ್ತು ಈ ಒಂದು ಕೇಕ್ ಸ್ಟ್ಯಾಂಡ್ ಅದೆಲ್ಲ ಚೆನ್ನಾಗಿತ್ತು. ಆಮೇಲೆ ಅತ್ತೆ ಕೂಡ ರೆಡಿಯಾಗಿ ಹೋದರು. ಕೇಕೆಲ್ಲ ಕಟ್ ಮಾಡಿಸ್ತೀವಲ್ವ ಅಂತ ಹೇಳ್ಬಿಟ್ಟು. ಸೊ ನಾನು ಎಲ್ಲ ತಟ್ಟೆಗೆ ಇಟ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬಳೆ, ಹೂವು, ಎಲೆ ಅಡಿಕೆ, ಬಾಳೆಹಣ್ಣು ಇಷ್ಟು ತೊಗೊಂಡು ಹೋಗಿದೆ ನಾನು ಸೀರೆ ಜೊತೆಗೆ ಕೊಡೋಣ ಅಂಥೇಳಿ. ಆಮೇಲೆ ನೋಡಿದ್ರೆ ಬಳೆ ಸೈಜು ಒಂದು ಸೈಜ್ ಚಿಕ್ಕದು ತೊಗೊಂಡೋಗ್ಬಿಟ್ಟಿದ್ದೀನಿ. ಆ್ಯಕ್ಚುಲಿ ಅವರು 2.4 ಆಗ್ತಾಯಿತ್ತು, ಬಟ್ ಇವಾಗೇನೋ 2.6 ಅಂತೆ ಅವ್ರ ಬಳೆ ಸೈಜು. ನಾನು ಚಿಕ್ಕದೇ ಆಗುತ್ತಲ್ವ ಅವ್ರಿಗೆ ಅಂತ ಹೇಳಿಬಿಟ್ಟು ಸ್ವಲ್ಪ ಗಟ್ಟಿ ಬಳೆಗಳೆಲ್ಲ ಆದರೆ 2.4 ಸೈಜೇ ಆಗುತ್ತೆ ಅಂದ್ಬಿಟ್ಟು ಆ ಒಂದು ಅಂದಾಜಿಗೆ ನಾನು ಅದನ್ನು ತೊಗೊಂಡೋಗಿದ್ದೆ. ಆದರೆ ಅವ್ರಿಗದು ಟೈಟ್ ಆಯಿತು. ಸುಮ್ಮನೆ ಹೊಡೆದೋಗೋದಕ್ಕಿಂತ ಮತ್ತೆ ಹೋಗಿ ಅಲ್ಲೇ ಮನೆ ಹತ್ರನೇ ತೊಗೊಂಡಿದ್ದಂಥದ್ದು, ನಮ್ಮ ಕುರುಬ್ರಳ್ಳಿನಲ್ಲೇ ತೊಗೊಂಡಿದ್ದಲ್ವ. ಸೊ ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಂಬಂದ್ಬೇಡ ಅಂಥೇಳಿ
ಎಕ್ಸ್ಚೇಂಜ್ ಮಾಡ್ಕೊಂಡು ಬರೋಕ್ಕೆ ಕೂಡ ಹೋದೆ. ಅಷ್ಟರಲ್ಲಿ ಇನ್ನೂ ಭಾವನ ಮಗ ಡೆಕೋರೇಟ್ ಮಾಡ್ತಾ ಇದ್ನಲ್ಲ, ಸೊ ಅವ್ನು ಡೆಕೋರೇಟ್ ಮಾಡ್ತಾ ಅಲ್ಲಿ ನಾನು ಹೋಗ್ಬಿಟ್ಟು ಮತ್ತು ಕೇಕ್ ಕೂಡ ತೊಗೊಂಡು ಬಂದಿರಲಿಲ್ಲ, ಅದೆಲ್ಲ ತೊಗೊಂಡು ಬರಲಿ, ಆಮೇಲೆ ಕೇಕ್ ಕಟ್ ಮಾಡೋದಲ್ವ, ಅದಕ್ಕೋಸ್ಕರ ಫಸ್ಟ್ ಹೋಗಿ ಬಳೆನ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಡೋಣ ಅಂಥೇಳಿ ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಂಡು ಬಂದೆ. ನಮ್ಮ ಅತ್ತೆಗೆ ಮಾತ್ರ ಅರ್ಶಿನ ಕುಂಕುಮ ಕೊಟ್ಟಿದ್ದಂಥದ್ದು, ಬಟ್ ನಮ್ಮ ಮಾವಂಗೆ ಏನು ಕೊಡಬೇಕು ಅನ್ನೋದೇ ಗೊತ್ತಾಗಲ್ಲ. ಅವ್ರಿಗೆ ಕೊಡೋಷ್ಟು ನಾವು ಇನ್ನೂ ದೊಡ್ಡವರಾಗಿಲ್ಲ, ಏಕೆಂದರೆ ಎಲ್ಲ ಅವರೇ ನಮಗೆ ಕೊಟ್ಟಿರೋ ಅಂಥದ್ದು. ಸೊ ಆದರೂ ಏನು ಗೊತ್ತಾ, ಈ ಗಿಫ್ಟ್ ಅನ್ನೋ ಒಂದು ಕಾನ್ಸೆಪ್ಟ್ ಬಂದಾಗ ಅಥವಾ ಏನಾದ್ರು ಕೊಡ್ಬೋದು ಅನ್ನೋ ಕಾನ್ಸೆಪ್ಟ್ ಬಂದಾಗ ಹುಡುಗಿರಿಗೆ ತಲೆ ಓಡೋದಷ್ಟು ಗಂಡಸರಿಗೆ ಏನು ಕೊಡಬೇಕು ಅನ್ನೋದು ಓಡೋಲ್ಲ. ಇದೇ ರೀಸನ್ಗೆ ನಾನು ಹೆಚ್ಚಾಗಿ ನನ್ನ ಹಸ್ಬೆಂಡಿಗೂ ನಾನೇನು ಗಿಫ್ಟ್ ಕೊಡ್ಸೋಕ್ಕೆ ಆ ಥರ ಎಲ್ಲ ಹೋಗೋಲ್ಲ. ಅವರೆಲ್ಲಾದರೂ ಹೋದಾಗ ಹಿಂಗೆ ಶಾಪಿಂಗ್ ಹೋದಾಗ ಏನಾದ್ರು ನೋಡಿ ಇಷ್ಟಪಡ್ತಾರಲ್ಲ, ಅವಾಗ ಆಯ್ತು ತೊಗೊಳ್ಳಿ, ನನ್ನ ಕಡೆಯಿಂದ ನಾನು ಕೊಡಿಸ್ತೀನಿ ಆ ಥರ ಹೇಳ್ಬಿಡ್ತೀನಿ. ಇಲ್ಲ ಶರ್ಟು, ಟಿ ಶರ್ಟು ಅಥವಾ ಶೂ, ಬೆಲ್ಟು ಈ ಥರದನ್ನು. ಸೊ ನಮ್ಮ ಅವ್ನಿಗೆ ಅದೆಲ್ಲ ಅವರು ಏನು ಯೂಸ್ ಮಾಡಲ್ಲ, ಅವರು ಸ್ಟಿಚ್ ಮಾಡಿ ಹಾಕ್ಕೊಳ್ಳೋ ಅಂಥದ್ದು ಶರ್ಟು, ರೆಡಿಮೇಡ್ ಶರ್ಟ್ ಅಷ್ಟಾಗಿ ಅವರು ಇಷ್ಟಪಡಲ್ಲ. ಸೊ ಏನು ತೊಗೊಂಡೋಗ್ಬೇಕು ಅಂತಲೂ ನನಗೆ ಅವಾಗ ತಲೆ ಓಡಲಿಲ್ಲ. ಹಂಗಾಗಿ ಜಸ್ಟ್ ಅತ್ತೆಗೆ ಮಾತ್ರ ಅಷ್ಟೇ ಕುಂಕುಮ ಕೊಟ್ಟೆ. ಸೊ ನೀವು ಕಮೆಂಟ್ ಮಾಡ್ಬೋದು ಅಂಥೇಳಿ ನಾನು ಮೊದಲೇ ಹೇಳ್ಬಿಡ್ತಾಯಿದ್ದೀನಿ. ವಿಡಿಯೋ ಆದಷ್ಟು ರಾ ಇಡೋಣ ಅಂತಲೇ ಅಂದ್ಕೊಂಡೆ, ಆದರೆ ನಮ್ಮ ಭಾವನ ಮಗ ಬ್ಲೂಟೂತಲ್ಲಿ ಸಾಂಗ್ಸ್ನ ಹಾಕ್ಬಿಟ್ಟಿದ್ದ, ಮತ್ತು ಓಲ್ಡ್ ಸಾಂಗ್ಸ್ ಎಲ್ಲ ಚೆನ್ನಾಗಿತ್ತು ಅವ್ನು ಹಾಕಿದ ಸಾಂಗ್ಗಳು, ಅದಕ್ಕೆ ಅದನ್ನು ಮ್ಯೂಟ್ ಮಾಡೋಕ್ಕೆ ಇಷ್ಟನೇ ಇರಲಿಲ್ಲ. ಸೊ ಆದರೂ ಕಾಪಿರೈಟ್ ಬರುತ್ತೆ ಅಂತ ಇನ್ನೇನು ಮಾಡೋದು, ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ. ಸೊ ಫೈನಲಿ ಕೇಕ್ ಕೂಡ ಬಂತು. 58th ಆ್ಯನಿವರ್ಸರಿ ನಮ್ಮ ಅತ್ತೆ ಮಾವದು, 58ನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ ಅವ್ರದ್ದು. ಸೊ ಖುಷಿಯಾಗುತ್ತೆ ಈ ಥರ 58 ವರ್ಷ ಅಂತ ಹೇಳಿದ್ರೆ ಗ್ರೇಟ್ ಅಂತಲೇ ಹೇಳ್ಬೋದು. ಸೊ ಅಷ್ಟರಲ್ಲಿ ಅತ್ತೆ ಮಾವ ಇಬ್ಬರು ಕೂಡ ರೆಡಿಯಾಗಿದ್ದರು. ಫ್ಯಾಮಿಲಿನಲ್ಲಿ ಯಾರ್ಯಾರೆಲ್ಲ ಇದ್ವಿ, ಅಕ್ಕ ಭಾವ ಇರ್ಬೋದು, ಮತ್ತು ನಮ್ಮ ಭಾವನ ಮಗ ಎಲ್ಲರೂ ಕೂಡ ಮೇಲೆ ಬಂದರು. ಸೊ ಎಲ್ಲ ಸೇರಿ ಒಟ್ಟಿಗೆ ಕೇಕನ್ನು ಕಟ್ ಮಾಡಿದ್ವಿ. ಕೈ ಅಡ್ಡ ಇಡಬೇಡಿ, ಇರ್ತಿ ಹಂಗೆ ಹಚ್ಚಿ ಅಷ್ಟೇ. ಹ್ಯಾಪಿ ಆನಿವರ್ಸರಿ. ಆ್ಯಕ್ಚುಲಿ ಕೇಕ್ ಕಟ್ ಮಾಡುವಾಗ ಮ್ಯೂಸಿಕ್ ಸ್ಟಾಪ್ ಆಗಿತ್ತು ಅಂದ್ಕೊಂಡೆ, ಬಟ್ ವಿಡಿಯೋ ಎಡಿಟಿಂಗ್ ಮಾಡುವಾಗ ನೋಡ್ತಾ ಇದ್ದೀನಿ ಅದು ಆವಾಗಲೂ ಕೂಡ ಸಾಂಗ್ ಬರ್ತಾನೆ ಇದೆ. ಹಾಗಾಗಿ ಮತ್ತೆ ಮ್ಯೂಟ್ ಮಾಡಿ ನಾನು ವಾಯ್ಸ್ ಓವರೇ ಮಾಡಬೇಕಾಯ್ತು. ಸೊ ಫೈನಲಿ ಕೇಕ್ ಕಟ್ಟಿಂಗ್ ಟೈಮ್ ಬಂತು. ಸೊ ಅಲ್ಲಿ ಯಾರ್ಯಾರೆಲ್ಲ ಅಂದರೆ ನಮ್ಮ ಅತ್ತೆ ಮಾವನಿಗೆ ಗೊತ್ತಿರಲಿಲ್ಲ ನಮ್ಮನ್ನು ಕರೆದಿದ್ದು ನಮ್ಮ ಭಾವನ ಮಗ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಸೊ ಅವರೇ ಸರ್ಪ್ರೈಸ್ ಆದರು. ನಾವು ಹೋದಾಗ ಸುಮ್ಮನೆ ಅವರವರೇ ಮನೆಯವರೇ ಕಟ್ ಮಾಡ್ಕೊಳ್ತಾರೆ ಅಲ್ಲೇ, ಅಂದರೆ ಹಿಂದಿನ ದಿನ ನಾವೆಲ್ಲ ಹೋಗಿ ಬಂದಿದ್ದಲ್ವ. ಸೊ ಹಾಗೆ ಆ ಥರ ಅಂತ ಅವ್ರು ಅಂದ್ಕೊಂಡಿದ್ರಂತೆ. ಆಮೇಲೆ ನಾವು ಹೋದಾಗ ಅವ್ರಿಗೆ ಆಶ್ಚರ್ಯ ಆಯಿತು. ಅವ್ರು ನಮ್ಮ ಅತ್ತೆ ಮಾವ ನಮ್ಮೆಲ್ಲರ ಖುಷಿಗೋಸ್ಕರ ಅವರು ಕೇಕನ್ನು ಕಟ್ ಮಾಡಿದ್ರು. 58ನೇ ವಾರ್ಷಿಕೋತ್ಸವದ ಶುಭಾಶಯಗಳು ಹೇಳ್ತೀನಿ ನಮ್ಮ ಅತ್ತೆ ಮಾವನಿಗೆ. ಇನ್ನು ಹೀಗೆ ಹೆಚ್ಚೆಚ್ಚು ಅವರ ವಾರ್ಷಿಕೋತ್ಸವನ ಆಚರಿಸ್ಕೊಳ್ಳಿ ಖುಷಿಯಾಗಿ ಅಂತೇಳಿ ದೇವ್ರ ಹತ್ರ ಕೇಳ್ಕೊಳ್ಳೋಣ. ಸೊ ನನ್ನ ಮಗ ಫಸ್ಟ್ ಹೋದ ಕೇಕ್ ಕಟ್ ಮಾಡಿ ಕೇಕ್ ತಿನ್ನಿಸೋದಕ್ಕೆ. ಅದಾದಮೇಲೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಯಾರ್ಯಾರು ಇದ್ದೀವಿ ನಾವು ಅಲ್ಲಿ ಯಾರ್ಯಾರಿದ್ವಿ ಅವರೆಲ್ಲ ಹೋಗಿ ಕೇಕನ್ನು ಕಟ್ ಮಾಡಿ ತಿನ್ನಿಸಿದಾಯಿತು. ಸೊ ಆಮೇಲೆ ಅಕ್ಕ ಭಾವ ಬಂದರು, ಭಾವನ ಮಕ್ಕಳು, ಮತ್ತು ನಮ್ಮ ಅತ್ತಿಗೆ ಬಂದಿದ್ದರು ಮೈಸೂರಿಂದ. ಅಂದರೆ ಅವರು ಮದುವೆಗೇನೋ ಬಂದಿದ್ದರು, ಜಸ್ಟ್ ಅವರು ಹೇಗೂ ಆ್ಯನಿವರ್ಸರಿ ಇತ್ತಲ್ವ ಅದು ಮುಗಿಸ್ಕೊಂಡೇ ಹೋದಾಯಿತು ಅಂತ ಹೇಳಿಬಿಟ್ಟು ಹಂಗೆ ಅವರು ಕೂಡ ಅಲ್ಲೇ ಇದ್ದರು ಅಷ್ಟೇ. ಅದ್ರ ಜೊತೆಗೆ ನಮ್ಮ ಅತ್ತಿಗೆ ಮಗ ಅಭಿ ಅವನು ಕೂಡ ಆಯಿತಾ. ಸೊ ಎಲ್ಲರೂ ಕೇಕ್ ಕಟ್ ಮಾಡಿ ಕೇಕ್ ತಿನ್ನಿಸಿ ಮತ್ತು ಎಲ್ಲ ಒಂದೊಂದು ಫ್ಯಾಮಿಲಿ ಫೋಟೋ ಕೂಡ ತೆಕ್ಕೊಂಡ್ವಿ.
ಸೊ ಖುಷಿಯಾಗಿ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡೋದು. ಮುಂದೆ ಏನು ವಾಯ್ಸ್ ಓವರ್ ಮಾಡೋಕ್ಕೋಗಲ್ಲ, ಮ್ಯೂಸಿಕ್ಕಾಗಿ ಬಿಟ್ಬಿಡ್ತೀನಿ, ನೋಡಿ ಎಂಜಾಯ್ ಮಾಡಿ. ನನಗಂತೂ ನಿಜವಾಗ್ಲೂ ವಾಯ್ಸ್ ಓವರ್ ಮಾಡೋಕ್ಕೆ ಇಷ್ಟನೇ ಇರಲಿಲ್ಲ. ಹೇಗಿತ್ತು ಹಾಗೆ ರಾ ಕ್ಲಿಪ್ನ ಶೇರ್ ಮಾಡಬೇಕು ಅಂತ. ಬಟ್ ನಾನು ವೀಡಿಯೋ ಎಡಿಟಿಂಗ್ ಮಾಡುವಾಗ ನೋಡ್ತಾ ಇದ್ದೀನಿ ಸಾಂಗ್ ಬರ್ತಾಯಿದೆ ಅಂತ. ಅಟ್ಲೀಸ್ಟ್ ವೀಡಿಯೋ ಕೇಕ್ ಕಟ್ ಮಾಡುವಾಗ ಸಾಂಗ್ನ ಆಫ್ ಮಾಡಿಸಿದ್ರೆ ನಾನು ಹೇಗಿತ್ತು ಹಾಗೆ ರಾ ಕ್ಲಿಪ್ಪಿಂಗ್ನ ತೊಗೋಬೋದಾಗಿತ್ತೇನೋ. ಬಟ್ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲ ಇಲ್ಲ ಈಗ. ಸೊ ಏನು ಮಾಡೋಕ್ಕಾಗಲ್ಲ, ಹೇಗಿದೆ ಹಾಗೆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಎಲ್ಲರೂ ಕೇಕ್ ಕಟ್ ಮಾಡಿ ಕೇಕ್ ತಿಂದು ಎಲ್ಲ ಆದಮೇಲೆ ಇನ್ನು ಉಳಿದಿರೋ ಕೇಕೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗಿತ್ತು. ಸೊ ಅದ್ರ ಜೊತೆಗೆ ಒಂದಷ್ಟು ಚಿಪ್ಸ್ ಇರ್ಬೋದು, ಮತ್ತು ಆ್ಯಕ್ಚುಲಿ ಸಮೋಸ ತರಿಸೋಣ ಅಂತ ಪ್ಲ್ಯಾನ್ ಇದ್ದಿದ್ದು. ಬಟ್ ಸಮೋಸ ಅಷ್ಟೊಂದು ಕ್ವಾಂಟಿಟಿ ಅಂದರೆ 120 ಪೀಸನ್ನು ನಾವು ತರಿಸಿದ್ದು, ಅಷ್ಟು ಕ್ವಾಂಟಿಟಿ ಇರಲಿಲ್ಲ ಅಂದ್ಬಿಟ್ಟು ಬ್ರೆಡ್ ಪಕೋಡ ಏನೋ ಹೇಳ್ತಾರೆ, ಅದಕ್ಕೆ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ನಾನು ತಿಂದಿದ್ದು. ಅದನ್ನು ತೊಗೊಂಡು ಬಂದಿದ್ದ ನಮ್ಮ ಭಾವನ ಮಗ.
ಸೊ ಅದನ್ನು ಎಲ್ಲರಿಗೂ ಅಲ್ಲಿದ್ದವ್ರಿಗೆ ಬಂದಿದ್ದವ್ರಿಗೆ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿ ನಾವು ಕೂಡ ಕೇಕ್ ತಿಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ಮಾತಾಡಿಕೊಂಡು ಅದಾದಮೇಲೆ ಅಡುಗೆ ಕೂಡ ಮಾಡಿದರು. ಸೊ ಇದಿಷ್ಟು ತಿಂದಾದ್ಮೇಲೆ ಹೊಟ್ಟೆ ತುಂಬೋಗ್ಬಿಟ್ಟಿತ್ತು. ಬಟ್ ಆದರೂ ನಾವು ಹೋಗಿದ್ದಕ್ಕೆ ಅಡುಗೆ ಮಾಡಿದ್ರಲ್ವ ಅಂತ ಹೇಳ್ಬಿಟ್ಟು ಒಂಚೂರು ಅನ್ನ ಸಾಂಬಾರೆಲ್ಲ ತಿಂದ್ಬಿಟ್ಟು ಅಲ್ಲಿಂದ ಹೊರಟ್ವಿ. ಸೊ ಇದಿಷ್ಟು ಆಗಿತ್ತು ನಮ್ಮ ಅತ್ತೆ ಮಾವನ 58ನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ ವ್ಲಾಗ್. ಹೋಪ್ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.